ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇದೇ ತಿಂಗಳು ಮಾರ್ಚ್ 29ರ ಅಮಾವಾಸ್ಯೆ ಸೂರ್ಯಗ್ರಹಣದ ಮೊದಲು ಪುತ್ರರನ್ನ ಹೊಂದಿರುವವರು ಇದನ್ನ ಮಾಡಬೇಕು. ಇಲ್ಲದಿದ್ರೆ ಅನಾಹುತ ಇದೆ. 29ರಂದು ಸೂರ್ಯಗ್ರಹಣದ ಜೊತೆಗೆ ಅಮಾವಾಸ್ಯೆಯು ಬರಲಿದೆ. ಅಲ್ಲದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ತಿಥಿಗಳಲ್ಲಿ ಗ್ರಹಣ ಸಂಭವಿಸುತ್ತದೆ. ಅಲ್ಲದೆ ಈ ಬಾರಿಯೂ ಅಮಾವಾಸ್ಯೆಯು ಸೂರ್ಯಗ್ರಹಣದೊಂದಿಗೆ ಬರುತ್ತಿದೆ. ಇದು ಅತ್ಯಂತ ಶಕ್ತಿಯುತವಾಗಿದೆ ಮತ್ತು ಅಮಂಗಳಕರ. ಈ ದಿನದಂದು ಯಾರಿಗೆ ಪುತ್ರರಿದ್ದಾರೆ ಅವರು ಈ ಪರಿಹಾರವನ್ನ ಮಾಡಿಕೊಳ್ಳಬೇಕು. ಇದರಿಂದ ಎಲ್ಲ ದೋಷಗಳು ದೂರವಾಗುತ್ತದೆ, ದೃಷ್ಟಿ ದೋಷಗಳು ದೂರವಾಗುತ್ತದೆ. ಅವರು ಉತ್ತಮ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಈ ವಿಡಿಯೋವನ್ನ ನೋಡುವವರು, ಪುತ್ರರನ್ನ ಹೊಂದಿರುವವರು ಈ ಪರಿಹಾರವನ್ನ ಖಂಡಿತ ಮಾಡಿಕೊಳ್ಳಿ. ಅಮಾವಾಸ್ಯೆಯು ಗ್ರಹಣದೊಂದಿಗೆ ಬಂದಿದೆ, ಹಾಗಾಗಿ ಅದಕ್ಕೆ ಹೆಚ್ಚಿನ ಶಕ್ತಿ ಇದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಪುತ್ರರನ್ನ ಹೊಂದಿರುವವರು ಕಡ್ಡಾಯವಾಗಿ ಈ ಪರಿಹಾರವನ್ನ ಮಾಡಿಕೊಳ್ಳಿ. ಇದರಿಂದ ಉತ್ತಮ ಫಲಿತಾಂಶವನ್ನ ಪಡೆಯಬಹುದು. ನಿಮ್ಮ ಜೀವನ ಬದಲಾಗುತ್ತದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ನಿಮ್ಮ ಮಕ್ಕಳ ಮೇಲಿನ ಎಲ್ಲ ದೋಷಗಳು ದೂರವಾಗುತ್ತದೆ. ಅವರು ಯಾವುದೇ ತೊಂದರೆಯಿಂದ ಮುಕ್ತರಾಗಲು ಇದು ಉಪಯುಕ್ತವಾದ ಪರಿಹಾರವಾಗಿದೆ. ಸಾಮಾನ್ಯವಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯೆಂದು ಗ್ರಹಣ ಕೂಡಿ ಬಂದರೆ ಮಕ್ಕಳಿಗೆ ಕೇಡಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾರೆ ಮತ್ತು ಶಾಸ್ತ್ರದಲ್ಲಿ ಹೇಳಿದೆ. ಈ ದಿನ ತಪ್ಪದೆ ಈ ಪರಿಹಾರವನ್ನ ಮಾಡಿಕೊಳ್ಳಬೇಕು. ನಮ್ಮ ಹಿರಿಯರು ಹೇಳುತ್ತಲೇ ಇರುತ್ತಾರೆ. ಹಾಗಾಗಿ ಈ ಅಮಾವಾಸ್ಯೆ ಸ್ವಲ್ಪ ಶಕ್ತಿಶಾಲಿಯಾದ್ದರಿಂದ ನೀವು ಈ ಪರಿಹಾರವನ್ನ ಮಾಡಿದರೆ ನೀವು ತಪ್ಪದೆ ಉತ್ತಮ ಫಲಿತಾಂಶವನ್ನ ಪಡೆಯುತ್ತೀರಿ. ಈ ಪರಿಹಾರವನ್ನ ನೀವು ಬೇರೆ ದಿನಗಳಲ್ಲಿ ಮಾಡುವುದಾದರೆ ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆಯ ದಿನ ಮಾಡಬೇಕು. ಆದರೆ ಈ ಅಮಾವಾಸ್ಯೆ ಭಯಂಕರವಾಗಿರುವುದರಿಂದ ಈ ದಿನ ಮಾಡಿದ್ದಲ್ಲಿ ಹೆಚ್ಚಿನ ಫಲಿತಾಂಶವನ್ನ ನೀವು ಕಾಣಬಹುದು. ಅದು ಒಂದು ವಿಶಿಷ್ಟ ರೀತಿಯಲ್ಲಿ ನಿಮ್ಮ ಮಕ್ಕಳನ್ನ ಕಾಪಾಡುತ್ತದೆ. ಅದೇನೆಂದರೆ, ಮಗನಾದವನು ಕುಲವನ್ನ ಎತ್ತಿ ಹಿಡಿಯುವನೆಂದು ಪರಿಗಣಿಸುತ್ತೇವೆ. ಆದ್ದರಿಂದ ನಾವು ಹೇಳಿದಂತೆ ಮಾಡಿ. ನಿಮ್ಮ ಮಕ್ಕಳಿಗೆ ಯಾವುದೇ ದೃಷ್ಟಿ ದೋಷವಿರಲಿ, ಇದನ್ನ ತೊಡೆದು ಹಾಕಲು ಇದು ಉತ್ತಮ ಪರಿಹಾರವಾಗಿದೆ. ಈ ಪರಿಹಾರವನ್ನ ಹೇಗೆ ಮಾಡುವುದು ಮತ್ತು ಅದು ಯಾವ ರೀತಿಯ ಉತ್ತಮ ಫಲಿತಾಂಶವನ್ನ ತರುತ್ತದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಮಾರ್ಚ್ 29ರಂದು ಫಾಲ್ಗುಣ ಅಮಾವಾಸ್ಯೆ ದಿನದಂದು ಸೂರ್ಯಗ್ರಹಣ ಬರಲಿದೆ. ಇದು ನಮ್ಮ ವರ್ಷದ ಮೊದಲ ಸೂರ್ಯಗ್ರಹಣವೂ ಆಗಿದೆ. ಈ ವರ್ಷ ಗ್ರಹಣವು ಮಧ್ಯಾಹ್ನ 2:20ರಿಂದ ಆರಂಭವಾಗಿ ಸಂಜೆ 6:16ರವರೆಗೆ ಇರುವುದು. ಚಂದ್ರಗ್ರಹಣದಂತೆಯೇ ಈ ಸೂರ್ಯಗ್ರಹಣವು ಭಾರತದಲ್ಲಿ ಕಾಣಿಸುವುದಿಲ್ಲ. ಆದ್ದರಿಂದ ಈ ಗ್ರಹಣದ ಯಾವುದೇ ಸೂತಕ ನಿಯಮಗಳನ್ನು ಆಚರಿಸಬೇಕಾಗಿಲ್ಲ. ಆದರೆ ಗ್ರಹಣದ ಪರಿಣಾಮ ಖಚಿತವಾಗಿ ಎಲ್ಲ ರಾಶಿಯವರಿಗೂ ಸಹ ಆಗುತ್ತದೆ. ನಿಮ್ಮ ಮಕ್ಕಳು ಚೆನ್ನಾಗಿ ಏಳಿಗೆ ಹೊಂದಬೇಕೆಂದು ನೀವು ಬಯಸಿದರೆ ಮಕ್ಕಳಿಗೆ ಯಾವುದೇ ಸಮಸ್ಯೆಯೂ ಆಗಬಾರದು. ನಿಮ್ಮ ಮಕ್ಕಳು ಸಂಪಾದಿಸುತ್ತಿದ್ದಲ್ಲಿ ಅವರಿಗೆ ದೃಷ್ಟಿದೋಷ ಆಗಬಾರದು ಎಂದಿದ್ರೆ ಅಂಥವರು ತಪ್ಪದೇ ಈ ಪರಿಹಾರವನ್ನ ಮಾಡಲೇಬೇಕು. ಉತ್ತಮ ಫಲಿತಾಂಶವನ್ನ ಪಡೆದುಕೊಳ್ಳಲಾಗುತ್ತದೆ. ಇದರಿಂದ ಗ್ರಹಣದ ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀಳುವುದಿಲ್ಲ. ಯಾವುದೇ ಅನಿಷ್ಟ ಸಂಭವಿಸುವುದಿಲ್ಲ. ಈ ಗ್ರಹಣ ಮೊದಲು ಮಕ್ಕಳನ್ನ ಹೊಂದಿರುವವರು ಜೀವನದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾಗಿ ಇಂದು ನಾವು ಹೇಳುತ್ತಿರುವ ಉಪಾಯವನ್ನು ಗಂಡು ಮಕ್ಕಳಿರುವವರು ಮಾಡಿದರೆ ಅದರ ಫಲಿತಾಂಶ ಅದ್ಭುತವಾಗಿರುತ್ತದೆ. ಅವರ ಜೀವನ ಬದಲಾಗುವುದರಲ್ಲಿ ಸಂದೇಹವಿಲ್ಲ. ಅವರ ಜೀವನವೂ ಬದಲಾಗುತ್ತದೆ. ಎಲ್ಲ ಸಮಸ್ಯೆಗಳನ್ನು ತೆಗೆದುಹಾಕುತ್ತದೆ. ದೃಷ್ಟಿದೋಷಗಳು, ಗೃಹದೋಷಗಳನ್ನು ತೆಗೆದುಹಾಕುತ್ತದೆ. ನಿಮ್ಮ ಮಕ್ಕಳ ಮೇಲೆ ಯಾವುದೇ ಕೆಟ್ಟ ಪರಿಣಾಮಗಳು ಈ ಸಮಯದಲ್ಲಿ ವಿಷಕಾರಿ ಕಿರಣಗಳು ಭೂಮಿಯ ಮೇಲೆ ಬೀಳುತ್ತದೆ. ಆ ಕಿರಣಗಳ ಪರಿಣಾಮ ಮಕ್ಕಳ ಮೇಲೆ ಬಹುಬೇಗವಾಗುತ್ತದೆ. ಹಾಗಾಗಿ ಈ ಪರಿಹಾರವು ಉಪಯುಕ್ತವಾಗಿದೆ. ಅಮಾವಾಸ್ಯೆಯೊಂದಿಗೆ ಗ್ರಹಣವು ಬಂದಾಗ ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ಈ ಗ್ರಹಣವು ಶನಿವಾರದಂದು ಅಮಾವಾಸ್ಯೆ ದಿನದಂದು ಬಂದಿರುವುದು ತುಂಬಾನೇ ಅಶುಭವಾಗಿದೆ. ಇದು ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಆದ್ದರಿಂದ ದುಷ್ಪರಿಣಾಮಗಳು ಇಲ್ಲದೆ ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ಈ ಪರಿಹಾರವನ್ನ ಮಾಡಬೇಕೆಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇದರಿಂದ ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿಯ ಶಕ್ತಿಗಳು ದೂರವಾಗುತ್ತದೆ. ನಮ್ಮ ಮಕ್ಕಳಿಗೆ ತುಂಬಾ ತೊಂದರೆಯಾಗಿದೆ. ಅವರು ಅನ್ನ ತಿನ್ನುತ್ತಿಲ್ಲ, ತುಂಬಾ ಕಿರಿಕಿರಿ ಮಾಡುತ್ತಾರೆ. ಅವರು ಯಾವಾಗಲೂ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಾರೆ. ನಾವು ನಮ್ಮ ಮಕ್ಕಳಿಂದ ತುಂಬಾ ಬೇಸತ್ತಿದ್ದೇವೆ ಎಂದು ನೀವೇನಾದರೂ ಹೇಳುತ್ತಿದ್ರೆ, ಯೋಚಿಸುತ್ತಿದ್ರೆ ಖಂಡಿತವಾಗಿ ಈ ಪರಿಹಾರ ನಿಮಗಾಗಿ. ಏನು ಮಾಡಬೇಕೆಂದು ತಿಳಿಯದೆ ಮುಜುಗರ ಅನುಭವಿಸುವವರು ಈ ಪರಿಹಾರವನ್ನ ಚೆನ್ನಾಗಿ ಮಾಡಿ. ಈ ಪರಿಹಾರವನ್ನ ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಮಾಡಬಹುದು. ಅಂದರೆ ಸುಮಾರು 6 ವರ್ಷದಿಂದ 30 ವರ್ಷದ ವಯಸ್ಸಿನ ಗಂಡು ಮಕ್ಕಳು ಹೊಂದಿರುವವರು ಪ್ರತಿ ತಾಯಂದಿರು ಈ ಪರಿಹಾರವನ್ನ ಮಾಡಬೇಕು. ನಿಮ್ಮ ಮಕ್ಕಳನ್ನ ಚೆನ್ನಾಗಿ ತಯಾರು ಮಾಡಿದರೆ ಯಾವುದೇ ತೊಂದರೆಯಾಗುವುದಿಲ್ಲ.
ಅವರು ಏನು ಮಾಡಬೇಕೆಂದು ಅವರಿಗೆ ಅರ್ಥವಾಗುತ್ತಿಲ್ಲ ಎಂದು ಅವರು ಭಾವಿಸುತ್ತಾರೆ. ಅಂಥವರಿಗೆ ಈ ಅಮಾವಾಸ್ಯೆ ದಿನ ರಾತ್ರಿ 10 ಗಂಟೆಯ ನಂತರ ಪರಿಹಾರವನ್ನು ಮಾಡಬಹುದು. ನೀವು ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಮಕ್ಕಳಿಗೆ ಯಾವುದೇ ಚಿಂತೆ ಇರುವುದಿಲ್ಲ. ಮಕ್ಕಳ ಜೀವನವು ಉತ್ತಮ ಫಲಿತಾಂಶದೊಂದಿಗೆ ಬದಲಾಗುತ್ತದೆ. ಯಾವಾಗಲೂ ಕಿರಿಕಿರಿಯನ್ನ ಮಾಡುತ್ತಿರುತ್ತಾರೆ, ತಂದೆ ತಾಯಿಯ ಮಾತನ್ನ ಕೇಳುವುದಿಲ್ಲ. ಹೀಗಿದ್ದಲ್ಲಿ ಮಕ್ಕಳ ಗಮನ ಬೇರೆ ಎಲ್ಲೋ ಕಡೆ ಹೋಗುತ್ತಿದೆ ಎಂದಲ್ಲಿ, ಬೆಳವಣಿಗೆ ಚೆನ್ನಾಗಿಲ್ಲ ಎಂದಲ್ಲಿ, ಇದರಿಂದ ಅವರನ್ನ ತಿರುಗಿಸಲು ಈ ಪರಿಹಾರವನ್ನ ಮಾಡಿ. ಈ ಪರಿಹಾರವನ್ನ ಮಾಡುವುದರಿಂದ ನೀವು ಅಂದುಕೊಂಡಂತೆ ಅವರು ಬೆಳೆಯಲು ಸಾಧ್ಯವಾಗುತ್ತದೆ. ಇಂತಹ ಶುಭ ನಕ್ಷತ್ರದ ದಿನ ಬರುವುದು ವರ್ಷಕ್ಕೊಮ್ಮೆ ಬರುತ್ತದೆ. ಇದನ್ನ ಸದುಪಯೋಗಪಡಿಸಿಕೊಳ್ಳಿ. ಈ ಪರಿಹಾರವನ್ನ ಹೀಗೆ ಮಾಡಿ. ನಾವು ಅನ್ನವನ್ನ ಮಾಡುತ್ತೇವೆ ಅಥವಾ ನಾವು ಸಂಜೆ ಪೂರ್ಣ ಪಾತ್ರೆಯಲ್ಲಿ ಅನ್ನವನ್ನ ಮಾಡುತ್ತೇವೆ. ಬೇಯಿಸಿದ ಅನ್ನದಿಂದ 3 ಮುದ್ದೆ ಅನ್ನವನ್ನ ತೆಗೆದುಕೊಳ್ಳಿ. ಈ ಪರಿಹಾರವನ್ನ ಅನ್ನದಿಂದಲೇ ಮಾಡಬೇಕು. ಅದೇ ರೀತಿ ಸಾಯಂಕಾಲ ಅನ್ನವನ್ನ ಬೇಯಿಸಿದ ನಂತರ ಅದರಲ್ಲಿ 3 ಮುದ್ದೆ ತೆಗೆದುಕೊಳ್ಳಿ. ಈ ಪರಿಹಾರದ ಬಗ್ಗೆ ಹೆಚ್ಚು ಹೇಳಬೇಕಾಗಿಲ್ಲ, ಏಕೆಂದರೆ ಮೊಟ್ಟೆಯಿಂದ ಮಾಡಿದ ಯಾವುದೇ ಪರಿಹಾರವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ಅಂತಹ ಆರೋಗ್ಯ ಸಮಸ್ಯೆಗಳಿಗೆ ಮೊಟ್ಟೆಯಿಂದ ಪರಿಹಾರ ಸಿಗುತ್ತದೆ. ಹಾಗಾದರೆ ನೀವು ತುಂಬಿದ ಅನ್ನವನ್ನು ತೆಗೆದುಕೊಳ್ಳಿ. ಒಂದಕ್ಕೆ ಕೆಂಪು ಬಣ್ಣವನ್ನು ಹಾಕಿ, ನಂತರ ಮತ್ತೊಂದಕ್ಕೆ ಕೇಸರಿಯನ್ನು ಹಾಕಿ, ನಂತರ 3ನೇ ಉಂಡೆಯನ್ನು ಬಿಳಿಯಾಗಿ ಇರಲಿ. ಈ 3 ಉಂಡೆ ಮಾಡಿದ ನಂತರ ಒಂದು ಕೋಳಿ ಮೊಟ್ಟೆಯನ್ನು ತೆಗೆದುಕೊಳ್ಳಿ. ನಂತರ ಅದರ ಮೇಲೆ ವೃತ್ತವನ್ನು ಹಾಕಿ ಆ ಮೊಟ್ಟೆಯ ಮೇಲೆ ಗುಮ್ಮಟದಂತೆ ಕಣ್ಣುಗಳನ್ನು ಇರಿಸಿ. ಏಕೆಂದರೆ ನೀವು ಕೋಳಿ ಮೊಟ್ಟೆಯ ಮೇಲೆ ಇದನ್ನು ಹಾಕಿದರೆ ನಿಮ್ಮ ಮಕ್ಕಳಿಗೆ ಏನು ಬೇಕಾದರೂ ಒಳ್ಳೆಯದಾಗುತ್ತದೆ. 3 ಉಂಡೆಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ ಆ 3 ಉಂಡೆಗಳ ಮಧ್ಯದಲ್ಲಿ ಮೊಟ್ಟೆಯನ್ನು ಹಾಕಿ. ಅದರ ನಂತರ ನಿಮ್ಮ ಮಗನನ್ನ ಕೂರಿಸಿಕೊಳ್ಳಿ ಮತ್ತು ಮಗುವಿನ ಸುತ್ತ 7 ಬಾರಿ ಪ್ರದಕ್ಷಿಣಾಕಾರವಾಗಿ ಮತ್ತು ಅಪ್ರದಕ್ಷಿಣಾಕಾರವಾಗಿ 7 ಬಾರಿ ಸುತ್ತಿಸಿ. ಎಷ್ಟು ಗಂಡು ಮಕ್ಕಳಿದ್ದರೂ ಎಲ್ಲರೂ ಈ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಬೇಕು. ನಂತರ ಅನ್ನ ಮತ್ತು ಮೊಟ್ಟೆಯ ಉಂಡೆಯನ್ನ ಕವರ್ನಲ್ಲಿ ಹಾಕಿ ಮೊಟ್ಟೆಯನ್ನ 4 ರಸ್ತೆ ಅಥವಾ 3 ರಸ್ತೆಯ ಸಂದಿಯಲ್ಲಿ ಇದನ್ನ ಯಾರು ತುಳಿಯದ ಜಾಗದಲ್ಲಿ ಬಿಸಾಡಬೇಕು. ಇದನ್ನ ಬಿಸಾಡಿ ಮನೆಗೆ ಬಂದ ನಂತರ ನಿಮ್ಮ ಮಕ್ಕಳ ಕೈ ಮತ್ತು ಕಾಲು, ಕಣ್ಣನ್ನ ತೊಳೆದು ಬಟ್ಟೆಯನ್ನ ಬದಲಿಸಿ. ಹಾಗೆಯೇ ದೃಷ್ಟಿ ತೆಗೆದವರು ಕೂಡ ಕೈ ಕಾಲು ಮುಖವನ್ನ ಸ್ವಚ್ಛವಾಗಿ ತೊಳೆದುಕೊಂಡು ಮನೆಯ ಒಳಗೆ ಬರಬೇಕು. ಇದನ್ನ ಪ್ರಯತ್ನಿಸಿ ಮತ್ತು ನೀವು ಅರ್ಥ ಮಾಡಿಕೊಳ್ಳುವಿರಿ. ಅಂದ್ರೆ ನಿಮ್ಮ ಮಕ್ಕಳು ಮೊದಲು ಹೇಗಿದ್ದರು, ಈಗ ಹೇಗಾಗಿದ್ದಾರೆ ಎಂದು ನೀವೇ ನೋಡುವಿರಿ. ಅವರ ಬೆಳವಣಿಗೆ ಹೇಗಿದೆ ಅಂದರೆ ಅವರು ಎಷ್ಟು ಕ್ರಿಯಾಶೀಲರಾಗಿದ್ದಾರೆ ಎಂಬುದು ನಿಮ್ಮ ಗಮನಕ್ಕೆ ಬರುತ್ತದೆ. ಆದ್ದರಿಂದ ಗಂಡು ಮಕ್ಕಳನ್ನ ಹೊಂದಿರುವ ಪ್ರತಿಯೊಬ್ಬ ತಾಯಂದಿರು ಈ ಪರಿಹಾರವನ್ನ ತಪ್ಪದೆ ಮಾಡಬೇಕು. ಆದರೆ ಇದು ತುಂಬಾ ಪರಿಣಾಮಕಾರಿಯಾಗಿದೆ. ಇದು ತುಂಬಾ ಸುಲಭವಾದ ಪರಿಹಾರವಾಗಿದೆ. ಈ ಪರಿಹಾರಕ್ಕಾಗಿ 3 ಮುದ್ದೆ ಅನ್ನ ಹಾಗೂ 1 ಕೋಳಿ ಮೊಟ್ಟೆಯನ್ನು ಬಳಸಲಾಗುತ್ತದೆ. ಆದ್ದರಿಂದ ಉತ್ತಮ ಫಲಿತಾಂಶ ಬರುತ್ತದೆ. ದೃಷ್ಟಿ ದೋಷವನ್ನ ತೆಗೆದುಹಾಕಲು ಇದು ರಾಮಬಾಣವಾಗಿದೆ. ಇದರಿಂದ ತಕ್ಷಣದ ಪರಿಣಾಮವನ್ನ ನೀವು ಕಾಣಬಹುದು. ಇದರ ಪರಿಣಾಮವು ತುಂಬಾ ದಿನಗಳ ನಂತರ ಅಲ್ಲ, ಒಂದು ರಾತ್ರಿ ಬೆಳಿಗ್ಗೆ ಆಗುವುದರಲ್ಲಿ ನೀವು ಕಾಣಬಹುದು. ನಿಮ್ಮ ಮಗು ತುಂಬಾ ಹಠ ಮಾಡುತ್ತಿದ್ದಲ್ಲಿ, ರಗಳೆ ಕೊಡುತ್ತಿದ್ದಲ್ಲಿ ನೀವು ಈ ತಂತ್ರವನ್ನ ಮಾಡಿದ್ದೇ ಆದಲ್ಲಿ ಮರುದಿನ ಬೆಳಿಗ್ಗೆ ಹಠವನ್ನ ನಿಲ್ಲಿಸುತ್ತದೆ, ಕಡಿಮೆ ಮಾಡುತ್ತದೆ. ನೀವು ನೋಡುತ್ತೀರಿ. ಹಾಗೆಯೇ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಈ ಪರಿಹಾರವನ್ನ ಮಾಡಬಹುದು. ತಪ್ಪೇನೂ ಇಲ್ಲ. ನಿಮ್ಮ ಜೀವನದ ಎಲ್ಲ ಕಷ್ಟಗಳು, ನೋವುಗಳು ಮತ್ತು ಕಣ್ಣೀರನ್ನು ನಿವಾರಿಸಲು, ನಿಮ್ಮ ಮಕ್ಕಳನ್ನು ಉತ್ತಮಗೊಳಿಸಲು ವಿವಿಧ ಪರಿಹಾರವನ್ನು ಮಾಡುವುದು ತುಂಬ ಒಳ್ಳೆಯದು. ಆದರೆ ಒಳ್ಳೆಯ ತಿಥಿ ಮತ್ತು ವಾರ, ನಕ್ಷತ್ರ ಒಟ್ಟಿಗೆ ಬರಬೇಕು. ಈ ಮಾಹಿತಿ ಹೇಗೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮವರಿಗೂ ಸಹ ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.